ಬಿಜೆಪಿಗೆ ಸಿಂಗಂ ಅಣ್ಣಾಮಲೈ ಗುಡ್ ಬೈ ಹೇಳಿದ್ದಾರೆ. ನಾಳೆ ಅಧಿಕೃತವಾಗಿ ಬಿಜೆಪಿಗೆ ರಾಜೀನಾಮೆ ಸಲ್ಲಿಕೆ ಮಾಡಲಿದ್ದಾರೆ. ವೈಯಕ್ತಿಕ ಕಾರಣವನ್ನು ಕೊಟ್ಟು ರಾಜೀನಾಮೆ ಸಲ್ಲಿಕೆ ಮಾಡ್ತಾ ಇದ್ದಾರೆ. ನಾಳೆ ರಾಜೀನಾಮೆ ಬಳಿಕ ಮೊದಲ ಸುದ್ದಿಗೋಷ್ಠಿಯನ್ನ ಅಣ್ಣಾಮಲೈ ಅವರು ಮಾಡಲಿದ್ದಾರೆ. ಕೇಸರಿ ಪಡೆಯಿಂದ ಅಣ್ಣಾಮಲೈ ಅವರು ನಿರ್ಗಮನ ಮಾಡ್ತಾ ಇದ್ದಾರೆ. 2 ದಿನಗಳ ಹಿಂದೆ ಅಮಿತ್ ಶಾ ನಿತಿನ್ ನವೀನ್ ಅವರನ್ನ ಭೇಟಿ ಮಾಡಿದ್ರು. ರಾಜೀನಾಮೆ ನಿರ್ಧಾರದ ಬಗ್ಗೆ ಮರುಪರಿಶೀಲನೆ ಮಾಡುವಂತೆ ಮನವಿ ಕೂಡ ಸಲ್ಲಿಕೆ ಮಾಡಿದ್ರು. ಇನ್ನು ರಾಜೀನಾಮೆ ಕೊಡ್ತಾ ಇರುವ ಬಗ್ಗೆ ಮತ್ತೊಮ್ಮೆ ಪುನರ್ ಪರಿಶೀಲನೆ ಮಾಡಿ ಮತ್ತೊಮ್ಮೆ ಇದರ ಬಗ್ಗೆ ವಿಚಾರ ಮಾಡಿ ಅಂತ ಹೇಳಿದ್ರು ಬಿಜೆಪಿ ಹೈಕಮಾಂಡ್ ನಾಯಕರು. ಆದರೆ ಮನವೊಲಿಕೆಗೆ ಅಣ್ಣಾಮಲೈ ಬಗ್ಲೇ ಇಲ್ಲ. ಹೈಕಮಾಂಡ್ ನಾಯಕರು ಸಾಕಷ್ಟು ಮನ ಪರಿವರ್ತನೆ ಮಾಡೋದಕ್ಕೆ, ಮನ ಬದಲಿಸೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ರು. ಆದರೆ ಕೊನೆಗೂ ಅಣ್ಣಾಮಲೈ ಎಷ್ಟೇ ಮನವೊಲಿಸೋದಕ್ಕೆ ಪ್ರಯತ್ನ ಪಟ್ಟರು ರಾಜೀನಾಮೆಯಿಂದ ಹಿಂದೆ ಸರಿತಾ ಇಲ್ಲ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ನಾಳೆ ಅವರು ಅಧಿಕೃತವಾಗಿ ರಾಜೀನಾಮೆ ಸಲ್ಲಿಸಲಿದ್ದಾರೆ. ದಿನದಿಂದ ದಿನ